ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಈ ಕರ್ನಾಟಕ ಕಾಂಗ್ರೆಸ್ ಗೋಳು ಒಂದಲ್ಲ ಎರಡಲ್ಲ, ದಿನ ಬೆಳಗಾದ್ರೆ ಏನೋ ಒಂದು ವರಸೆ ಶುರು ಮಾಡ್ಕೊಂಡು ಬಿಡ್ತಾರೆ. ಜೂನ್ 20ರಿಂದ 22ನೇ ತಾರೀಕಿನವರೆಗೆ ಕುಂದಾಪುರದಲ್ಲಿ ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎನ್ನುವಂತಹ ವಿಚಾರದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ರು. ಈಗಾಗಲೇ ಒಂದು ದಿನದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ಕೂಡ. ಅವರ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಅನ್ನು ತಗೊಂಡಿದ್ರು, ಪರ್ಮಿಷನ್ ಕೊಟ್ಟಿದ್ರು ಕೂಡ. ಆದ್ರೆ ಆಮೇಲೆ ನೋಡಿದ್ರೆ NSUI ಎಂಟ್ರಿ ಆಗತ್ತೆ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಭಾಷಣಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಯುವ ಕಾಂಗ್ರೆಸ್ NSUI SP ಅವರಿಗೆ ಮನವಿಯನ್ನ ಮಾಡ್ತಾರೆ. ಈಗ ಪೊಲೀಸ್ ನೋಟಿಸ್ ಅನ್ನು ಕೊಟ್ಟುಬಿಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಪಾಯಿಂಟ್ ಇದೆ. ಬಹಳ ಮುಖ್ಯವಾದಂತಹ ಪಾಯಿಂಟ್, ಉಪನ್ಯಾಸವನ್ನ ನೀಡುವಾಗ ನೀವು ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ವ್ಯಾಪ್ತಿಯಲ್ಲಿ ಮಾತ್ರ ಉಪನ್ಯಾಸ ನೀಡುವುದೇ ಹೊರತು ಬೇರೆ ರಾಜಕೀಯ ವಿಚಾರವಾಗಿ ಅಥವಾ ರಾಜಕೀಯ ನಾಯಕರ ತೇಜೋವಧೆ ಮಾಡದಂತೆ ನಿಗಾ ವಹಿಸುವುದು. ಯಾಕೆ ಹೇಳಬೇಕಿದನ್ನ? ಯಾವ ರೈಟ್ಸ್ ಮೇಲೆ? ಅದೇಗೆ ಒಬ್ಬ ವ್ಯಕ್ತಿ ಈ ವ್ಯಾಪ್ತಿ ಒಳಗೆ ಮಾತ್ರ ಮಾತಾಡಬೇಕು ಅಂತ ಕಂಡೀಷನ್ ಅನ್ನ ಹಾಕ್ತೀರಾ? ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ನೀವು ಯಾರು ಅಧಿಕಾರದಲ್ಲಿ ಇದ್ದೀರೋ ನಿಮ್ಮಗಳನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಅನ್ನುವಂಥದ್ದು ಇಲ್ಲವೇ ಇಲ್ವಾ? ನಿಮ್ಮಗಳನ್ನ ವೋಟ್ ಕೊಟ್ಟು ಅಧಿಕಾರಕ್ಕೆ ತಂದಿರೋದು ಇದೇ ರಾಜ್ಯದ ಜನತೆ, ನೆನಪಿರ್ಲಿ. ಅವತ್ತು ವೋಟ್ ಕೊಡಿ ಅಂತ ಭಿಕ್ಷೆಯನ್ನ ಎತ್ತಿ ಈಗ ಎಲ್ಲರ ಬಾಯನ್ನ ಕಟ್ಟಿ ಹಾಕೋದಕ್ಕೆ ನೋಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಮಗಳಿಗೆ? ಇಂತಹ ನಿಮ್ಮ ರೂಲ್ಸ್ಗಳು ನಮ್ಮಂತಹ ಪ್ರಬುದ್ಧ ಕನ್ನಡಿಗರಿಗೆ ಮಾತ್ರನಾ? ರಾಷ್ಟ್ರೀಯವಾದಿಗಳಿಗೆ ಮಾತ್ರನಾ? ಅಧಿಕಾರದಲ್ಲಿರುವಂತಹ ನಿಮ್ಮಗಳಿಗೆ, ಅಪ್ರಬುದ್ಧ ನಾಯಕರಿಗೆ ಏನು ಬೇಕಾದ್ರೂ ಮಾಡಬಹುದಾ? ನೀವು RSS ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೂ ನಡೆಯುತ್ತೆ. ನೀವುಗಳು ಸಾವರ್ಕರ್ಜಿ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೂ ನಡೆಯುತ್ತೆ. ನೀವುಗಳು ಸ್ಟೇಜ್ ನಲ್ಲಿ ಯಾವನು ಅವನು ಅಂತ SP ಅವರ ಕೆನ್ನೆಗೆ ಬಾರಿಸೋದಕ್ಕೆ ಹೋದ್ರೂ ಅದು ನಡೆಯುತ್ತೆ. ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ, ಯಾವನವನು ಬರ ಇಲ್ಲಿ, ಯಾವನವನು SP? ಏನ್ ಮಾಡ್ತಾ ಇದ್ದೀರಿ ನೀವು? ಆಮೇಲೆ ಸುಳ್ಳಿನ ಬಗ್ಗೆ ಯಾರು ನೀವುಗಳ ಮಾತನಾಡೋದು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಕಾಂಗ್ರೆಸ್ ಅಂದ್ರೇನೆ ಸುಳ್ಳು, ಕಾಂಗ್ರೆಸ್ ಅಂದ್ರೇನೆ ನಾಟಕ ಕಂಪನಿ. ಸುಳ್ಳಿಗೆ ಕಾಂಪಿಟೇಷನ್ ಕೊಡೋ ರೇಂಜ್ಗೆ ನಿಮ್ಮ ಸರ್ಕಾರ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದೆಯಲ್ವಾ? ದಿನ ಬೆಳಗಾದ್ರೆ ಒಬ್ಬೊಬ್ರು ಒಂದೊಂದು ಸುಳ್ಳನ್ನು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದೀರಾ. ನೀವುಗಳು ಸುಳ್ಳಿನ ಬಗ್ಗೆ ಮಾತಾಡ್ತೀರಾ. ವಾರೆವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮೊದಲು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡಿ. ಗೃಹಲಕ್ಷ್ಮಿ ಹಣ ಸುಳ್ಳು ಹೇಳಿ ಹೇಳಿ ಮಂಗ ಮಾಡಿದ್ದೇ ಬಂತು. ಈ ಸಾಧು ಕೋಕಿಲ್ ಅವರ ಡಯಲಾಗ್ ತರ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಅದರಲ್ಲೂ ಈಗ ಹೊಸ ವರಸೆ ಏನು? ಮೇ ತಿಂಗಳದ್ದು ಮಾತ್ರ ಗೃಹಲಕ್ಷ್ಮಿ ಹಣ ಬಾಕಿ ಇದೆ. ಕೇಂದ್ರದ ನಿಯಮದಿಂದ ಗೃಹಲಕ್ಷ್ಮಿ ಹಣ ತಲುಪೋದಕ್ಕೆ ವಿಳಂಬ ಆಗ್ತಾ ಇದೆ. ಅದು ಯಾವ ಹೊಸ ನಿಯಮ ಮೇಡಮ್? ಅದೆಲ್ಲ ಸರಿ, ಇಲ್ಲಿ ಕೇಂದ್ರ ಸರ್ಕಾರ ಯಾಕೆ ಮಧ್ಯದಲ್ಲಿ ಬಂತು? ಗೃಹಲಕ್ಷ್ಮಿ ಹಣವನ್ನ ಕರ್ನಾಟಕದಲ್ಲಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದಲ್ವಾ? ಮೋದಿಜಿ ಏನಾದ್ರೂ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ಹೇಳಿದ್ರ? ಇಲ್ಲ ಅನ್ಸುತ್ತೆ. ಸುಳ್ಳೇ ನಮ್ಮನೆ ದೇವರು ಅಂತ ಬದುಕ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿ, ಇಲ್ಲಿ ಕೇಂದ್ರ ಸರ್ಕಾರ ಕಾರಣ ಹೇಗಾಗತ್ತೆ ಅಂತ. ಹಾಗಾದ್ರೆ ಇನ್ನು ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಕಾರಣನಾ? ಮಳೆ ಜಾಸ್ತಿ ಬಂದ್ರು
ಅಥವಾ ಕಡಿಮೆ ಬಂದ್ರು ಅದಕ್ಕೆ ಕೇಂದ್ರ ಸರ್ಕಾರ ಕಾರಣನ? ನಿಮ್ಮ ಸಾಲು ಸಾಲು ಭ್ರಷ್ಟಾಚಾರಗಳೇನಿದೆ ಅದಕ್ಕೆ ಕೇಂದ್ರ ಸರ್ಕಾರ ಕಾರಣನ? ಯಾಕ್ರಿ ಮೇಡಮ್ ಅಧಿಕಾರಕ್ಕೋಸ್ಕರ ಕರ್ನಾಟಕದ ಜನತೆಗೆ ಸುಳ್ಳು ಮೇಲೆ ಸುಳ್ಳು ಹೇಳಿ ಸುಳ್ಳಿನ ಸಾಮ್ರಾಜ್ಯವನ್ನೇ ಕಟ್ಟಿ ಅದರೊಳಗೆ ಯಾಕೆ ಕೂತಿದ್ದೀರಾ? ಸರಿಯಾದ ದಾರಿಯಲ್ಲಿ ನಡೀತಾ ಇರುವಂತವರಿಗೆ ಯಾಕೆ ತೊಂದರೆಯನ್ನ ಕೊಡ್ತಾ ಇದ್ದೀರಾ? ಬೆಳಗಾದ್ರೆ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತೇನು ನಾಟಕ ಮಾಡ್ಲಿ ಅಂತ ಈ ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಮಾಡೋದೇ ಬಂತು. ಹಾಗಾಗಿ ಈಗ ಕಾಂಗ್ರೆಸ್ಗೆ ಮರ್ಯಾದೆ ಅಂದ್ರೆ ಏನನ್ನುವಂಥದ್ದೇ ಮರ್ತು ಹೋಗಿದೆ ಅಲ್ವಾ? ವೀಕ್ಷಕರೇ, ನಾನು ಹೇಳ್ತೀನಿ, ಇದು ಕರ್ನಾಟಕ ಕಾಂಗ್ರೆಸ್ ಕನ್ನಡಿಗರ ದಿಕ್ಕು ತಪ್ಪಿಸೋದಕ್ಕೆ ಮಾಡ್ತಾ ಇರುವಂತಹ ನಾಟಕಗಳು. ಒಂದು ಕಡೆ ರಾಜ್ಯ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಮನವಿ ಮಾಡಿದ್ರಂತೆ, ಅದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯವನ್ನ ತಗೊಳ್ಳುತ್ತಂತೆ. ಏನು? ಅಲ್ಪಸಂಖ್ಯಾತರಿಗೆ ಆಶ್ರಯ ಯೋಜನೆಯಲ್ಲಿ 10% ಇದ್ದಂತಹ ಮೀಸಲಾತಿಯನ್ನ 15% ಹೆಚ್ಚಳವನ್ನ ಮಾಡಿದ್ರಂತೆ. ಡಿ.ಕೆ. ಶಿವಕುಮಾರ್ ಅವರದ್ದು ಅದಕ್ಕೆ ಸಮರ್ಥನೆ ಬೇರೆ. ನಗರದಲ್ಲಿ ಮೈನಾರಿಟಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಮೀಸಲಾತಿ ಹೆಚ್ಚಳ ಅಂತ. ಸಂಖ್ಯೆ ಜಾಸ್ತಿ ಆಗಿದೆ ಅಂದಮೇಲೆ ಮೈನಾರಿಟಿ ಹೆಂಗಾಗತ್ತಲ್ವಾ? ಗೊತ್ತಿಲ್ಲ. ನೀವು ನಿಮ್ಮ ವೋಟ್ ಬ್ಯಾಂಕ್ ಭದ್ರ ಮಾಡ್ಕೊಳ್ಳೋದಕ್ಕೆ ಅದೇನು ಸರ್ಕಸ್ ಬೇಕಾದ್ರೂ ಮಾಡ್ಕೊಳ್ತೀರಾ. ಅದನ್ನ ನಂಬಿ ಕಾಂಗ್ರೆಸ್ಸೇ ನಮ್ಮ ತಂದೆ ತಾಯಿ, ಕಾಂಗ್ರೆಸ್ಸೇ ನಮ್ಮ ಬಂಧು ಬಳಗ ಅಂತ ನಂಬಿಕೊಂಡು ಕೂತಿರುವಂತ ಇವರುಗಳು. ಅಲ್ಲ, ನಿಜ ಹೇಳಿದ್ರೆ ನಾನೇ ಕೆಟ್ಟೋಳಾಗ್ತೀನಿ ಬಿಡಿ. ಅದು ಯಾವಾಗ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿರುವಂತಹ ನಮ್ಮವರು ಅನಕ್ಷರಸ್ಥರು ಸಾರ್ ಅನ್ನುವಂಥದ್ದು ನಮ್ಮವರು ಅಕ್ಷರಸ್ಥರು ಸಾರ್ ಅಂತ ಅಪ್ಡೇಟ್ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ಬಹುಶಃ ಕಾಂಗ್ರೆಸ್ ಇರೋ ತನಕ ಅದು ಆಗಲ್ಲ ಅಂತ ಅಂದ್ಕೊಳ್ತೀನಿ. ವೀಕ್ಷಕರೇ, ಈಗ ಈ ಮೀಸಲಾತಿ ಹೆಚ್ಚಳದಿಂದ ಬೇರೆ ವರ್ಗದವರಿಗೆ ವಸತಿ ಹಂಚಿಕೆಯಲ್ಲಿ ಕಡಿಮೆ ಪ್ರಾತಿನಿಧ್ಯ ಕೊಡಲಾಗತ್ತಂತೆ. ಅಲ್ಪಸಂಖ್ಯಾತರಿಗೆ ಹೆಚ್ಚು ಮನೆಗಳು ದೊರಕೋ ಹಾಗೆ ಆಗತ್ತಂತೆ. ಯಾರದು ಈ ಗ್ಯಾರಂಟಿ ಆಸೆಗೆ ಕಾಂಗ್ರೆಸ್ಗೆ ಓಟನ್ನು ಹಾಕಿದವರು? ಇದೀರಾ? ಹೇಗೆ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ಕೇಳಿ? ಇನ್ನು ಬೇಕಾ ಗ್ಯಾರಂಟಿ? ಹಾಗಾಗಿ ಈಗ ಇದರ ವಿರುದ್ಧ ಜನ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಬಯಲಾಗ್ತಾ ಇದೆ. ವಸತಿ ಯೋಜನೆ ಅಡಿಯಲ್ಲಿ ಲಂಚ ನೀಡುವಂಥವರಿಗೆ ಮಾತ್ರ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ಮಂಜೂರು ಆಗುವಂಥದ್ದನ್ನುವಂಥದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಕಾಂಗ್ರೆಸ್ ಶಾಸಕ ಬಿ.ಆರ್. ಪಾಟೀಲ್, ಅದೇ ರೀತಿ ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತನ ನಡುವಿನ ಆ ಸಂಭಾಷಣೆ, ಆ ಆಡಿಯೋ ಏನಿದೆ ಅದೀಗ ವೈರಲ್ ಆಗ್ತಾ ಇದೆ. ಹಾಗಾಗಿ ಇವೆಲ್ಲವನ್ನ ಮತ್ತೆ ಜನರಿಂದ ಮರೆಮಾಚುವುದಕ್ಕಿರುವಂತಹ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಸುಮ್ನೆ ರಾಷ್ಟ್ರೀಯವಾದಿ ಹಿಂದುತ್ವವಾದಿ ನಾಯಕರನ್ನ ಕೇಳ್ಕೋದು, ದ್ವೇಷ ಭಾಷಣ ಅದು ಇದು ಅಂತ ತೊಂದರೆಯನ್ನು ಕೊಟ್ಟು ಬಿಡೋದು. ಅಲ್ಲ, ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ್ದು ಚೆನ್ನಾಗಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಲ್ಲು ಹೊಡೆದು ಅಥವಾ ಬೆಂಕಿ ಹಚ್ಚೋರಿಗೆ ಬೆನ್ನು ತಟ್ಟಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋ ಹಾಗೆ ಬಿಡಿಸ್ಕೊಂಡು ಬರ್ತೀರಾ, ರಾಜ ಮರ್ಯಾದೆಯನ್ನ ಕೊಡ್ತೀರಾ. ಅದೇ ರಾಷ್ಟ್ರೀಯವಾದಿಗಳನ್ನ, ಸತ್ಯ ಹೇಳೋರನ್ನ ಬಾಯಿ ಮುಚ್ಚಿಸುವಂತ ಪ್ರಯತ್ನ ಮಾಡ್ತೀರಾ. ವಾರವಾ ಅಧಿಕಾರ ನಡೆಸೋದು ಹೇಗೆ ಅಂತ ಕರ್ನಾಟಕ ಕಾಂಗ್ರೆಸ್ ಅನ್ನು ನೋಡಿ ಕಲಿಬೇಕು ಅಲ್ವಾ? ಮೊದಲು ರಾಜ್ಯದ ಅಭಿವೃದ್ಧಿ ಕೆಲಸ ಏನಾಗ್ತಾ ಇದೆ ಹೇಳಿ, ಕಾಲ್ ತುಳಿತದ ವಿಚಾರ ಏನಾಯ್ತು ಹೇಳಿ, ನಿಮ್ಮ ಭ್ರಷ್ಟಾಚಾರದ ಕೇಸ್ಗಳು ಏನಾದವು ಹೇಳಿ, ನಮ್ಮ ಹಣ ಎಷ್ಟು ಕೊಳ್ಳೆ ಹೊಡಿತಾ ಇದ್ದೀರಾ ಹೇಳಿ. ಅದು ಬಿಟ್ಟು ರಾಷ್ಟ್ರೀಯವಾದಿಗಳ ಬಾಯಿ ಮುಚ್ಚಿಸುವಂತಹ ಕೆಲಸಕ್ಕೆ ದಯವಿಟ್ಟು ಕೈ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಕೈಯನ್ನ ನೀವೇ ಸುಟ್ಕೊಳ್ತೀರಾ. ಚಕ್ರವರ್ತಿ ಸೂಲಿಬೇಲ್ ಅವ್ರ ಜೊತೆಗೆ ನಾವೆಲ್ಲರೂ ನಿಲ್ತೀವಿ.
ಪ್ರತಿಯೊಬ್ಬ ರಾಷ್ಟ್ರೀಯವಾದಿಯ ಜೊತೆಗೆ ನಾವು ನಿಲ್ತೀವಿ. ದೇಶ ಧರ್ಮ ಸತ್ಯದ ಪರವಾಗಿ ನಾವು ನಿಲ್ತೀವಿ. ಅದು ಏನು ಮಾಡ್ತಿರೋ ನಾವೇ ನೋಡೇ ಬಿಡೋಣ. ವೋಟ್ ಭಿಕ್ಷೆಯನ್ನ ಪಡ್ಕೊಂಡು ಶಾಶ್ವತ ಅಲ್ಲದಂತಹ ಆ ಕುರ್ಚಿಯಲ್ಲಿ ಕೂತಿರುವಂತಹ ನೀವುಗಳ ಇಲ್ಲ ವೋಟ್ ಹಾಕಿ ಟ್ಯಾಕ್ಸ್ ಕಟ್ಟಿ ನಿಯತ್ತಿನ ಜೀವನವನ್ನ ನಡೆಸ್ತಾ ಇರುವಂತಹ ನಾವು ಕನ್ನಡಿಗರ ಅಂತ ನೋಡೇ ಬಿಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.